Good morning children. This is Purak Vachan lesson, supplementary lesson. Part के आगे ಅಂತ ಹೇಳ್ತಾರೆ. Lessons ಎಲ್ಲ finish ಆಗಿದೆ. ಇದು ಬರುತ್ತೆ supplementary lesson. All of you open the page number 160. Open page number 160. Open it and read. Purak Vachan Shani सबसे सुंदर शनि. Purak Vachan ಇದು supplementary lesson. ಇದನ್ನ ಐದನೇ ಎಕ್ಸಾಮ್ಗೆ ಕೊಡಲ್ಲ ಅಂತ ಅನ್ಕೋಬೇಡಿ, ಕೊಡ್ತಾರೆ ಎಕ್ಸಾಮ್ಗೆ. ಆಲ್ಮೋಸ್ಟ್ ಎಲ್ಲರೂ ರೀಡ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, पूरक वचन पार्ट ए शनि सबसे सुंदर ग्रह. सबसे सुंदर ಇದು ತುಂಬಾ ಸುಂದರವಾದ ಗ್ರಹ. ಶನಿ ಅಂದ್ರೆ ನಿಮಗೆ ನೆನಪಾಗೋದು ಸೋಲಾರ್ ಸಿಸ್ಟಮ್ ಅಲ್ವಾ? ಸೋಲಾರ್ ಸಿಸ್ಟಮ್ ಅಲ್ಲಿ ಇದು ಎಷ್ಟನೇ ಗ್ರಹ ಅಂತ ನಿಮ್ಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಷ್ಟನೇ ಎಷ್ಟನೇ ಗ್ರಹ ಅಂತ ಗೊತ್ತಿರುತ್ತೆ. ಇದು ಎಷ್ಟನೇ ಗ್ರಹ, ಇದು ಅತಿ ದೊಡ್ಡ ಗ್ರಹನೋ ಇಲ್ಲ ಚಿಕ್ಕ ಗ್ರಹನೋ, ಯಾವ ತರ ಕಲರ್ ಇರುತ್ತೆ ಅದರಲ್ಲಿ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಶನಿ ಗ್ರಹ ಅಂದ್ರೆ ಇದು ಗ್ರಹ, ಒಂದು ಗ್ರಹವೇ. सौरमंडल में इसका स्थान 6 स्थान होते हैं. सौरमंडल में सोलर सिस्टम, सौरमंडल में कितने इसका स्थान 6 कक्षा में होते हैं. फर्स्ट बुध, मर्क्यूरी, शुक्र, वीनस, पृथ्वी, अर्थ, मंगल, मार्स, गुरु, जुपिटर, शनि, सैटर्न, यूरेनस, नेपच्यून, प्लूटो. एक बार बुध, मर्क्यूरी, शुक्र, वीनस, पृथ्वी, अर्थ, मंगल, मार्स, गुरु, जुपिटर, शनि, सैटर्न, यूरेनस, नेपच्यून, प्लूटो. इसको नाम यही है, उसको बदलाव नाम नहीं है. ಬೇರೆ ಹೆಸರುಗಳು ಇಲ್ಲ, ಅದಕ್ಕೆ ಅದನ್ನ ಹಿಂದಿಯಲ್ಲೇ ಬರೆಯುತ್ತೆ. ओके, इसमें शनि ग्रह में गुरु ग्रह बहुत बड़ा और बृहस्पति भी कहते हैं. गुरु ग्रह के ನಾವು ಬೃಹಸ್ಪತಿ ಅಂತ ಕರೀತೀವಿ. ಬೃಹಸ್ಪತಿ. ಓಕೆ, ದಿಸ್ ಇಸ್ ಫಸ್ಟ್ ದೊಡ್ಡ ಗ್ರಹ. ಇದೊಂದು ಗುರು ಗ್ರಹ, ದೊಡ್ಡ ಗ್ರಹ. एक बड़ा ग्रह है. पहला ग्रह है, ಮೊದಲ ಗ್ರಹ ಇದೆ. ಯಾವುದು? पहला ग्रह, ಮೊದಲ ದೊಡ್ಡ ಗ್ರಹ बृहस्पति और गुरु होते हैं. बाद में शनि दूसरा, ಎರಡನೆಯ ದೊಡ್ಡ ಗ್ರಹ. दूसरा ग्रह ಎರಡನೆಯ ಶನಿ, दूसरा ग्रह ಅಂದ್ರೆ ಇದಕ್ಕೆ ಎರಡನೇ ಸ್ಥಾನ ಸಿಕ್ಕಿದೆ. ಮೊದಲು ಬೃಹಸ್ಪತಿ ಅಂದ್ರೆ ಗುರು ಅಂತ ಕರೀತಾರೆ. ಶನಿ दूसरा ग्रह. ओके चिल्ड्रन, पूरक वचन एक शनि सबसे सुंदर ग्रह. इस पाठ को गुणाकर मूल्य कवि ने लिखा है. सबसे सुंदर ग्रह ಅಂದ್ರೆ ನೋಡಕ್ಕೆ ತುಂಬಾ ಸುಂದರವಾದ ಗ್ರಹ. ಇಲ್ಲಿ ಕತ್ತಲು ಜಾಸ್ತಿ ಇರುತ್ತೆ. ಯಾಕೆ? ಸೂರ್ಯನ ಕಿರಣಗಳಲ್ಲಿ ವ್ಯಾಪಿಸೋದಿಲ್ಲ. ಸೂರ್ಯನ ಕಿರಣ ಇದು ಯಾಕೆ ವ್ಯಾಪಿಸೋದಿಲ್ಲ? ಸೂರ್ಯನಿಂದ ಸುಮಾರು ಕಿಲೋಮೀಟರ್, ಲಕ್ಷಗಟ್ಟಲೆ ಇದರಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ. ಎಷ್ಟೋ ಕೋಟ್ಯಾಂತರ ಕಿಲೋಮೀಟರ್ ದೂರ ಇರೋದ್ರಿಂದ ಈ ಕಿರಣಗಳು ಅಲ್ಲಿ ಶರೀರಕ್ಕೆ ಬೀಳೋದಿಲ್ಲ. ಅದರಿಂದ ಅದು ತುಂಬಾ ಕತ್ತಲು ಆವರಿಸಿರುತ್ತೆ. ओके, सौरमंडल के सबसे बड़ा ग्रह बृहस्पति के बाद शनि ग्रह की कक्षा है. सौरमंडल मीन्स सोलर सिस्टम. I have written solar system, सौरमंडल. ओके, सबसे बड़ा ग्रह बृहस्पति, जुपिटर. ಹೇಳಿದಲ್ವಾ, ಫಸ್ಟ್ ದೊಡ್ಡದು ಯಾವುದು? ಗುರು ಗ್ರಹ. ಬೃಹಸ್ಪತಿ ಅಂದ್ರೆ ಇದನ್ನ ಕರೀತಾರೆ ಪಹಲ. बाद में शनि ग्रह की कक्षा ಅಂದ್ರೆ ರೂಮ್ ಅಂತ ಹೇಳ್ತಾರೆ. ಎರಡನೇ ಸ್ಥಾನ ಯಾವುದಕ್ಕೆ ಸಿಕ್ಕಿದೆ? ಶನಿಗೆ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ಗುರು ಗ್ರಹ ಮೊದಲನೆಯದು, ಶನಿ ಗ್ರಹ ಎರಡನೆಯದು. ಎರಡು ದೊಡ್ಡದು. शनि सौरमंडल का दूसरा बड़ा ग्रह है. ಎರಡನೆಯ ಇದಕ್ಕೆ ಸ್ಥಾನ ಸಿಕ್ಕಿದೆ ಶನಿ ಗ್ರಹಕ್ಕೆ. यह हमारी पृथ्वी से करीब 750 ಅಂದ್ರೆ 750 गुना बड़ा है. ಇದು ಎಷ್ಟು ದೊಡ್ಡದು ಅಂದ್ರೆ ನಮ್ಮ ಪೃಥ್ವಿ ಸೆ ಕರೀಬ್ 750 बड़ा है. ನಮ್ಮ 700 ಅರ್ಥ ಈ ವರ್ಲ್ಡ್ ಅಲ್ಲಿ ಇಡೀ ವರ್ಲ್ಡ್ ಅರ್ಥನ ತಗೊಂಡೋಗಿ ನಾವು 700 ಅರ್ಥಗಳನ್ನ ನಾವಲ್ಲಿ
ದೊಡ್ಡ ಗ್ರಹ ಶನಿ ಗ್ರಹ. ಓಕೆ, शनि के गोले का व्यास 116,000 किलोमीटर है. शनि का गोले का व्यास ಅಂದ್ರೆ ಡಯಾಮೀಟರ್, ಅದು ಎಷ್ಟು ಜಾಗ ಇದೆ ಅಂದ್ರೆ 116 किलोमीटर है, ಅಷ್ಟು ದೂರ ಇದೆ. ಆಗ पृथ्वी के व्यास से करीब 9 गुना अधिक है. पृथ्वीಯಿಂದ 9 ಪೃಥ್ವಿಗಳನ್ನ ಸೇರಿಸಿದಾಗ ಎಷ್ಟು ಆಗುತ್ತೆ ಅಷ್ಟು ದೊಡ್ಡ ಗ್ರಹ ಶನಿ ಗ್ರಹ. हमारी पृथ्वी सूर्य से करीब 15 करोड़ किलोमीटर की दूरी पर है. हमारी पृथ्वी से ನಮ್ಮ ಭೂಮಿಯಿಂದ ಎಷ್ಟು ದೂರ ಇದೆ 15 ಕೋಟಿ 15 ಕರೋಡ್ ಅಷ್ಟು ದೂರ ಇದೆ. ಅಷ್ಟು ದೂರ ಎಷ್ಟು ಕಿಲೋಮೀಟರ್ ಆಗುತ್ತಲ್ವಾ? 15 ಕೋಟಿ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರ ಇದೆ. तुलना में शनि ग्रह 10 गुना अधिक दूर है. तुलना में ಅಳತೆ ಅಷ್ಟು ಮೀಟರ್ಗಳಷ್ಟು ಅದು ತುಂಬಾ ದೂರ. 10 गुना अधिक दूर है, 10 ಪಟ್ಟು ಅದು ದೂರ ಇದೆ. इसे दूरबीन बिना कोड़े फोन से भी आकाश में पहचाना जा सकता है. ಇದು दूरबीन ನೋಡಬಹುದು, ಇಲ್ಲದ್ರೆ ನಮಗೆ ಶನಿ ಗ್ರಹ ಕಾಣೋದಿಲ್ಲ. हमारे पौराणिक कथाओं के अनुसार शनि महाराज सूर्य का पुत्र है. ನಮ್ಮ ಪೌರಾಣಿಕ ಕಥೆಗಳ ಪ್ರಕಾರ ಸೂರ್ಯನ ಪುತ್ರ ಶನಿ ಅಂತ ಹೇಳ್ತಾರೆ. ಛಾಯಾ ಪುತ್ರ ಅಂತಲೂ ಹೇಳ್ತಾರಲ್ಲ. ಛಾಯಾ ಅವರ ತಾಯಿಯ ಹೆಸರು ಛಾಯಾ ಪುತ್ರ ಸೂರ್ಯ ಅಂತ ಹೇಳ್ತಾರೆ. ಸೂರ್ಯನ ಪುತ್ರ ಮತ್ತೆ ಛಾಯಾ ಮಾತೆ ಶನಿ ಅವರ ಮಗ. ಯಾರ ಮಗ? ಸೂರ್ಯ ಮತ್ತು ಛಾಯಾ ಅವರ ಮಗ ಶನಿ. ಅದಕ್ಕೆ ಅವರ ಛಾಯಾಪುತ್ರ ಅಂತ ಕರೀತಾರೆ. ಛಾಯಾಪುತ್ರ ಅಂದ್ರೆ ನೇರಳು. ಫಸ್ಟ್ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಸೂರ್ಯ ಇರ್ತಾರೆ. ಸೂರ್ಯ ಶನಿ ಅನ್ನೋರ್ನ ಮದ್ವೆ ಆಗಿರ್ತಾರೆ. ಶನಿ 3 ಮಕ್ಕಳು ಇರುತ್ತೆ ಅವರಿಗೆ. ಅದಾದ್ಮೇಲೆ ಅವರು ತನ್ನ ತಂದೆ ಮನೆಗೆ ಹೋಗ್ಬೇಕು ತಪಸ್ಸಿಗೆ ಅಂತ ಹೇಳ್ಬಿಟ್ಟು ಅವಾಗ ತನ್ನ ಪ್ರತಿಬಿಂಬನ ಅಲ್ಲಿ ಬಿಟ್ಬಿಟ್ಟು, ಯಾಕೆಂದ್ರೆ ಸೂರ್ಯ ಒಪ್ಪೋದಿಲ್ಲ ಅಲ್ವಾ ಹೋಗೋದಕ್ಕೆ, ಅದಕ್ಕೋಸ್ಕರ ತನ್ನ ಪ್ರತಿಬಿಂಬನ ಅಲ್ಲಿ ಬಿಟ್ಬಿಟ್ಟು ತಾನು ಹೋಗ್ತಾಳೆ ತಂದೆ ಮನೆಗೆ. ಅವಾಗ ಛಾಯಾ ಅವಳ ಹೆಸರನ್ನ ಕರೆಸಿ ಅಲ್ಲಿ ಇಟ್ಟಾಗ ಅವಳಿಗೆ ಒಂದು ಮಗು ಜನಿಸಿದ್ರೆ ಅವನೇ ಶನಿ ಅಂತ ಹೇಳ್ತಾರೆ. ಅದು ಪೌರಾಣಿಕ ಕಥೆ. ಸೂರ್ಯ ಮತ್ತೆ ಛಾಯಾ ಮಗ ಶನಿ, ಅದಕ್ಕೆ ಸೂರ್ಯ ಪುತ್ರ और ಛಾಯಾ ಪುತ್ರ भी कहते हैं. शनि को शनैश्चर भी कहते हैं. शनिಗೆ शनैश्चर ಅಂತ ಕರೀತಾರೆ. आकाश के गोल पर यह ग्रह बहुत धीमी गति से चलता दिखाते हैं. आकाश के गोले पर ಆಕಾಶದಲ್ಲಿ ನಮಗೆ ಏನು ಅನ್ಸುತ್ತೆ? ಧೀಮಿ ಗತಿ ಅಂದ್ರೆ ತುಂಬಾ ನಿಧಾನವಾಗಿ ಚಲಿಸುವಂತ ಗ್ರಹ ಶನಿ ಗ್ರಹ. ಧೀಮಿ ಅಂದ್ರೆ ಅತ್ಯಂತ ನಿಧಾನವಾಗಿ ಚಲಿಸುತ್ತೆ ಈ ಶನಿ ಗ್ರಹ. इसलिए प्राचीन काल के लोगों ने इसे शनैश्चर नाम दिया गया था. ಅದಕ್ಕೋಸ್ಕರ ಪ್ರಾಚೀನ ಅಂದ್ರೆ ಓಲ್ಡನ್ ಡೇಸ್, ಹಳೆಯ ದಿವಸದಲ್ಲಿ ಏನ್ ಮಾಡಿದ್ದಾರೆ ಈಗ ಸರಿ, ಅದಕ್ಕೋಸ್ಕರ ಇದಕ್ಕೆ ಶನೈಶ್ಚರ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. नाम ಕೊಟ್ಟು ಹೆಸರು ಕೊಟ್ಟು. शनैश्चर का अर्थ होता है धीमी गति से चलने वाला. शनैश्चर का अर्थ है धीमी गति से चलने वाला. ಅಂದ್ರೆ ಶನೈಶ್ಚರ ಅಂತ ಯಾಕೆ ಕೊಟ್ಟರು ಅಂದ್ರೆ ತುಂಬಾ ನಿಧಾನವಾಗಿ ಚಲಿಸುವಂತ ಗ್ರಹ. ಅದಕ್ಕೋಸ್ಕರ ಇದಕ್ಕೆ शनैश्चर ಅಂತ ಹೆಸರು ಕೊಟ್ಟರು. लेकिन बाद के लोगों ने इस शनैश्चर को शनिचार बन डाला. शनैश्चर ಅಂತ ಹೋಗಿ ಹೆಸರು ಕೂಗಿ ಏನ್ ಮಾಡಿದ್ರು ಶನಿಚಾರ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಪ್ರೊನೌನ್ಸಿಯೇಷನ್ ರಾಂಗ್ ಆಗುತ್ತಲ್ವಾ, ಆ ಟೈಮಲ್ಲಿ ಶನಿಚಾರ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. शनिचर का नाम लेते ही अंधविश्वासियों के रूप कांपने लगते हैं. एक बार यदि यह ग्रह किसी की राशि में पहुंच जाए तो फिर 7.5 साल तक उसकी कैद नहीं है. ಇದು ಒಂದು ರಾಶಿ, ಶನೀಶ್ವರ ಅನ್ನೋದು ಒಂದು ರಾಶಿ ಇರುತ್ತಲ್ವಾ, ಆ ರಾಶಿ ಮೇಲೆ ಶನಿ ಹೋಗಿ ಕೂತ್ಕೊಂತು ಅಂತ ಹೇಳಿದ್ರೆ 7.5 ಅಂದ್ರೆ 7.5 ವರ್ಷ ಆ ಗ್ರಹದಲ್ಲಿ ತನ್ನ ಮನೆಯನ್ನ ಮಾಡ್ಕೊಂಡು ಅಲ್ಲೇ ಕೂತಿರ್ತಾರೆ. ಅಲ್ಲಿಂದ ಬೇರೆ ಹೋಗೋದಿಲ್ಲ. ಯಾಕೆ? ಅದಕ್ಕೆ
साल ಅಂದ್ರೆ इयर्स। ओके, शनि शनि को यदि दूरबीन से देखा जाए तो इस ग्रह के चाकू और वलय गोले जैसे दिखती है। ನೋಡಿ दूरबीन ಅಂದ್ರೆ ಟೆಲಿಸ್ಕೋಪ್ ಅಲ್ಲಿ ನಾವು ನೋಡಿದಾಗ ಶನಿ ಗ್ರಹ ಯಾವ ತರ ಇರುತ್ತೆ, ಗೋಲಾಕಾರದಲ್ಲಿ ಕಾಣುತ್ತೆ। ಐ ವಿಲ್ ಶೋ ಯು ಚಿಲ್ಡ್ರನ್। ನೋಡಿ ಇಲ್ಲಿ ಕಾಣ್ತಾ ಇದೆ, ಗೋಲಾಕಾರದಲ್ಲಿ ಕಾಣ್ತಾ ಇದೆ, ಇದಕ್ಕೊಂದು ರಿಂಗ್ ಇದೆ ನೋಡಿ, ಅದನ್ನ ಕಂಕಣ ಅಂತ ಕರೀತಾರೆ। ನೋಡಿ ಕೊಟ್ಟಿದ್ದಾರೆ, ಇದು ಯಾವ ತರ ಅಂದ್ರೆ ಗೋಲಾಕಾರ ಅಂದ್ರೆ सर्कल, गोलाकार में रखते हैं इसको, एक कंकण है, ಅದು ರಿಂಗ್ ಟೈಪ್ ಇರುತ್ತೆ, ಅದು ಶನಿ ಗ್ರಹ। प्रकृति ने इस ग्रह के गले में खूबसूरत हार डाल दिया गया है। प्रकृति ಗ್ರಹದ ಮೇಲೆ ಆಸೆ ಹೊತ್ಕೊಂಡು ಮಲಗಿದೆ ಅಂತ ಹೇಳ್ತಾರಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ। ಖೂಬ್ಸೂರತ್ ಅಂದ್ರೆ ಬ್ಯೂಟಿಫುಲ್, ಖೂಬ್ಸೂರತ್ ಬ್ಯೂಟಿಫುಲ್। ಓಕೆ, ತುಂಬಾ ಸುಂದರವಾಗಿದೆ ಅಲ್ಲಿ ಶನಿ ಗ್ರಹದಲ್ಲಿ। शनि के इन वलयों या कंकणों ने इस ग्रह को सौरमंडल का सबसे सुंदर एवं मनोहर ग्रह बनाए हैं। वस्तुतः शनि सौरमंडल का सर्वाधिक सुंदर ग्रह है। ಈ 9 ಗ್ರಹಗಳಲ್ಲಿ ಅತಿ ಸುಂದರವಾದ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ। ಶನಿ ಯಾಕೆ ಅಷ್ಟು ಸುಂದರವಾಗಿದೆ ಅಂದ್ರೆ ಅಲ್ಲಿ ನೇಚರ್ ಅಷ್ಟು ಚೆನ್ನಾಗಿದೆ, ಅದು ಸುಂದರತೆನ ಮಾಸು ಹೊತ್ಕೊಂಡು ಮಲಗಿದೆ ಅಂತ ಹೇಳ್ತಾರೆ। ताज़ी जानकारी के अनुसार बृहस्पति यूरेनस और नेपच्यून के इर्द गिर्द भी वलय है, परंतु शनि के वलय ज्यादा विस्तृत और स्पष्ट है। ನೋಡಿ ಏನಂದ್ರೆ ಬೃಹಸ್ಪತಿಯ ಗ್ರಹಗಳು ಶನಿಗೆ ಹೋಗುತ್ತೆ, ನೆಪ್ಚೂನ್ और इर्द गिर्द भी वलय है, ಅಲ್ಲಿನ ಶನಿಯ ಗ್ರಹದ ನೆರಳುಗಳು ಇರುತ್ತೆ, ನೆಪ್ಚೂನ್ ಮತ್ತೆ ಯುರೇನಸ್ಗೆ ಸ್ವಲ್ಪ ಬೀಳುತ್ತೆ, ಬಟ್ ಪ್ಲೂಟೋಗೆ ಅಷ್ಟೊಂದು ಬೀಳೋದಿಲ್ಲ, ಆ ಗ್ರಹ ನಮಗೆ ಕಾಣೋದೇ ಇಲ್ಲ ಅಂತ ಹೇಳ್ತಾರೆ। ಪರಂತು ಶನಿ ವಲಯ ಜ್ಯಾದಾ ವಿಸ್ತೃತ ಸ್ಪಷ್ಟ है, ಆದ್ರೆ ಶನಿ ಗ್ರಹ ಮಾತ್ರ ತುಂಬಾ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ। शनि के अद्भुत वलयों की सभी अनेक विशेषताओं के बारे में विस्तृत जानकारी हमें आधुनिक काल में ही मिलेगी। ಶನಿಯ ಬಗ್ಗೆ ನಮಗೆ ತುಂಬಾ ಹಳೆಯ ಕಾಲದಿಂದ ನಮಗೆ ಶನಿಯ ಬಗ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಮಗೆ ಅಷ್ಟೊಂದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಬಟ್ ನಾವು ತಿಳ್ಕೊಂಡು ಅದಕ್ಕೆ ಏನ್ ಬೇಕಂತ ನಾವು ಮಾಡಬೇಕು। शनि ग्रह अत्यंत मंद गति से करीब 30 वर्ष में सूर्य का एक चक्कर लगता है। ನೋಡಿ ಸೂರ್ಯ ಗ್ರಹ ಅತ್ಯಂತ ಮಂದ ಗತಿ से ತುಂಬಾ ನಿಧಾನಕ್ಕೆ ಹೋಗುತ್ತಲ್ವಾ, ಅದಕ್ಕೆ ಅದು ಒಂದು ರೌಂಡ್ ಬರೋದಕ್ಕೆ ಸೂರ್ಯನ ಸುತ್ತೋದಕ್ಕೆ ಕರೀಬ್ 30 ವರ್ಷ ಚಕ್ರ लगता है। ನೋಡಿ ಇಲ್ಲಿ ಸನ್ ಇರುತ್ತೆ, ಓಕೆ, ಇಲ್ಲಿ ಸನ್ ಇರುತ್ತಲ್ವಾ, ಈ ಸನ್ ಸುತ್ತ ತಿರುಗೋದಕ್ಕೆ ಶನಿ ಗ್ರಹಕ್ಕೆ 30 वर्ष ಬೇಕು। इस वर्ष 30 वर्ष लगता है शनि ग्रह को कितना वर्ष लगता है, सूर्यನ ಸುತ್ತ ಸುತ್ತೋದಕ್ಕೆ ಶನಿ ಗ್ರಹಕ್ಕೆ 30 ವರ್ಷ ಬೇಕಾಗುತ್ತೆ, ಅಷ್ಟು ನಿಧಾನಕ್ಕೆ ಅದು ಚಲಿಸುತ್ತೆ। इसलिए साल भर के अंतर के बाद भी आकाश में शनि की स्थिति में कोई विशेष परिवर्तन नहीं दिखाई देते हैं। ಅದಕ್ಕೆ ಏನಾಗುತ್ತೆ, ವರ್ಷಗಳು ಕಳೆದರೂ ಶನಿಯ ಸ್ಥಿತಿ ಬದಲಾಗೋದೇ ಇಲ್ಲ, ಯಾಕೆಂದ್ರೆ 30 ವರ್ಷ ಬೇಕಲ್ವಾ, ಅದು ಆ 30 ವರ್ಷದಲ್ಲಿ ಏನಾಗುತ್ತೆ ಅಂತ ಯಾವ ಬದಲಾವಣೆನೂ ಆಗೋದಿಲ್ಲ, ಕಾಣಿಸೋದಿಲ್ಲ, ಯಾವ ಬದಲಾವಣೆನೂ ಕಾಣಿಸೋದಿಲ್ಲ। ಏ ರಾಶಿ में करीब 2.5 साल तक रहते हैं, ಒಂದು ರಾಶಿಯಲ್ಲಿ ಅದು 7.5 ವರ್ಷವರೆಗೂ ಇರುತ್ತೆ ಅಂತ ಹೇಳ್ತಾರೆ। शनि ग्रह सूर्य से पृथ्वी की अपेक्षा करीब 10 गुना अधिक दूर है। शनि सूर्य से पृथ्वी की अपेक्षा करीब 10 गुना ज्यादा है, सूर्यದಿಂದ ಅದು 10 ಪಟ್ಟು ಜಾಸ್ತಿ ದೂರ ಇದೆ, इसलिए बहुत कम सूर्यता उस ग्रह तक पहुंचता है। ಇದು ತುಂಬಾ 10 ಪಟ್ಟು ಭೂಮಿಯಿಂದ 10 ಪಟ್ಟು ದೂರ ಇರೋದ್ರಿಂದ
ಶನಿ ಗ್ರಹಕ್ಕೆ ತಾಕೋದಿಲ್ಲ. ಅಂದ್ರೆ ತುಂಬಾ ದೂರ ಇದ್ರೆ ಬೆಳಕು ಅಲ್ಲಿಗೆ ಸ್ಪ್ರೆಡ್ ಆಗೋದಿಲ್ಲ, ಯಾಕೆಂದ್ರೆ ಅದು ತುಂಬಾ ದೂರ ಇರುತ್ತೆ शनि ग्रह. पृथ्वी का मात्र 100वां हिस्सा, इसलिए शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है. अलिನ ಅಟ್ಮಾಸ್ಫಿಯರ್ ವಾಯುಮಂಡಲ ಗಾಳಿ ಯಾವ ತರ ಇರುತ್ತೆ, ಅಟ್ಮಾಸ್ಫಿಯರ್ ತಾಪಮಾನ ಶೂನ್ಯ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಅದಕ್ಕಿಂತ ತಾಪಮಾನ ಕೆಳಗಡೆ 150 ಡಿಗ್ರಿ ಸೆಂಟಿಗ್ರೇಡ್ಗೆ ಆಸ್ಪಾಸ್ ಅಲ್ಲಿ ತುಂಬಾ ಕೋಲ್ಡ್ ಆಗಿರುತ್ತೆ, ಬಿಸಿಲು ಬೀಳೋದಿಲ್ಲ. ಇವಾಗ ನೋಡಿ ತುಂಬಾ ಮಳೆಗಾಲ ಬರ್ತಾ ಇದ್ರೆ, ಚಳಿಗಾಲ ಬಂದ್ರೆ ನಮಗೆ ಸೂರ್ಯನ ಬೆಳಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ. ನೋಡಿ ಶನಿ ಗ್ರಹಕ್ಕೆ ಸೂರ್ಯನ ಬೆಳಕು ಬೀಳೋದೇ ಇಲ್ಲ, ಅಲ್ಲಿ ತುಂಬಾ ಲೋ ಲೆವೆಲ್ ತುಂಬಾ ಕೋಲ್ಡ್ ಇರುತ್ತೆ. ಅಲ್ಲಿ ಚಳಿ ಅನ್ನೋದು ಯಾವಾಗ ಇರುತ್ತೆ, ಸೂರ್ಯನ ಬೆಳಕು ಶನಿ ಗ್ರಹಕ್ಕೆ ಬೀಳೋದಿಲ್ಲ. ಶನಿ ಏಕ್ ಅತ್ಯಂತ ठंडा ग्रह है, ಇದು ತುಂಬಾ ಕೋಲ್ಡ್ ಆಗಿರೋ ಗ್ರಹ. ಇದು ठंडा ಅಂದ್ರೆ ಕೋಲ್ಡ್, ठंडा ಅಂದ್ರೆ ಕೋಲ್ಡ್ ಆದ ಗ್ರಹ ಆಗಿದೆ. बृहस्पति की तरह शनि का वायुमंडल भी हाइड्रोजन, हीलियम, मीथेन तथा एमोनिया गैस से बना है. बृहस्पति की तरह शनि का वायुमंडल भी ಅಂದ್ರೆ ಬೃಹಸ್ಪತಿ ಅಂದ್ರೆ ಗುರು ಗ್ರಹದ ಅದೇ ತರನೇ ಜುಪಿಟರ್ ಇದೆಲ್ಲ, ಆ ಜುಪಿಟರ್ ಗ್ರಹದಲ್ಲಿ ಏನೇನು ವಾಯುಮಂಡಲ ಅಂದ್ರೆ ಗಾಳಿ ಅಟ್ಮಾಸ್ಫಿಯರ್ ಏನಿದೆ ಅಲ್ಲಿ ಹೈಡ್ರೋಜನ್, ಹೀಲಿಯಂ, मीथेन तथा एमोनिया आइसिड गैस से बना है. ನೋಡಿ ಇಷ್ಟು ಗ್ಯಾಸ್ ಗ್ರಹದಲ್ಲಿ ಶನಿ ಗ್ರಹದಲ್ಲಿ ಇದೆ. ಬೃಹಸ್ಪತಿ ಜುಪಿಟರ್ ಅಲ್ಲಿ ಏನೇನಿದೆಯೋ ಅದೇ ತರನೇ ಈ ಸ್ಯಾಟರ್ನ್ ಅಲ್ಲೂ ಇದೆ. ಅದೇ ತರ ಯಾವುದು ಹೈಡ್ರೋಜನ್, ಹೀಲಿಯಂ, मीथेन और एमोनिया ಗ್ಯಾಸ್ ಅಲ್ಲಿ ಫಿಲ್ ಆಗಿದೆ. ಆಕ್ಸಿಜನ್ ಅಲ್ಲಿ ಇಲ್ಲ ಅನ್ಸುತ್ತೆ, ಇಲ್ಲಿ ಕೊಟ್ಟಿರುತ್ತೆ. शनि के सतह के बारे में हमें कोई जानकारी नहीं है, हम केवल इसके चमकीले बाहरी वायुमंडल को ही देख सकते हैं. ಅಂದ್ರೆ ವಾಯುಮಂಡಲದಲ್ಲಿ ಇದು ಒಂದು ಶೈನಿಂಗ್ ತರ ಇರುತ್ತೆ, ಅದು ಮಾತ್ರ ನಮಗೆ ಕಣ್ಣಿಗೆ ಕಾಣುತ್ತೆ. ಅಲ್ಲಿ ಹೋಗಿ ಯಾರು ಪರೀಕ್ಷೆನ ಮಾಡಿಲ್ಲ. हमें केवल इसके चमकीले बाहरी वायुमंडल को ही देख सकते हैं. चमकीले मीन्स ಶೈನಿಂಗ್, ಆ ಶೈನಿಂಗ್ ಇದಲ್ಲದ ಗ್ರಹ ಶನಿ ಗ್ರಹ ಇದೆ ಅಂತ ನಾವು ತಿಳ್ಕೊಂಡು. शनि के केंद्र भाग में ठोस गुठली होना चाहिए, लेकिन चंद्रमा, मंगल या शुक्र की तरह शनि का सतह पर भी उतर पाना आदमी के लिए संभव नहीं होगा. नಮಗೆ शनि ग्रह ಯಾಕೆ ಕಾಣಿಸಲ್ಲ ಅಂದ್ರೆ ನೋಡಿ, चंद्रमा, मंगल या शुक्र की तरह शनि के सतह पर उतर पाना आदमी के लिए संभव नहीं है. ಅಂದ್ರೆ ಇವಾಗ ಮಂಗಳ ಗ್ರಹದಲ್ಲಿ ಹೋಗಿದಾರಲ್ವಾ, ಮಾರ್ಸ್ ಹೋಗಿದಾರಲ್ವಾ, ಚಂದ್ರನ ಗ್ರಹಕ್ಕೆ ಹೋಗಿದಾರಲ್ವಾ, ಅದೇ ಶುಕ್ರ ಗ್ರಹಕ್ಕೂ ಹೋಗಿ ಬಂದಿದ್ದಾರೆ. ಆದರೆ ಶನಿ ಗ್ರಹಕ್ಕೆ ಅಷ್ಟು ಈಸಿಯಾಗಿ ರೀಚ್ ಆಗಕ್ಕೆ ಆಗೋದಿಲ್ಲ. ಮಂಗಳ ಗ್ರಹದಲ್ಲಿ ಹೋಗಿದ್ದಾರೆ, ಅಲ್ಲಿ ಏನಿದೆ ಅಂತ ಟೆಸ್ಟ್ ಮಾಡಿದ್ದಾರೆ, ಅಲ್ಲಿ ಏನೇನಿದೆ ಅಂತೆಲ್ಲ ಟೆಸ್ಟ್ ಮಾಡಿ ವಿಜ್ಞಾನಿಗಳ ಸೈಂಟಿಸ್ಟ್ ಬಂದಿದ್ದಾರೆ. ಬಟ್ ಅಲ್ಲಿ ಶನಿ ಗ್ರಹಕ್ಕೆ ಹೋಗೋಕೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟದ ಮಾತು. अभी 2 दशक पहले एक शनि के 10 उपग्रह खोजे थे. अभी 2 दशक 20 ವರ್ಷಗಳ ಮುಂದೆ ಶನಿಗೆ 10 ಉಪಗ್ರಹ खोजे थे. ಶನಿಗೆ 10 ಉಪಗ್ರಹಗಳು ಕಂಡುಹಿಡಿದಿದ್ದಾರೆ, ಸರ್ಚ್ ಮಾಡಿ ಇಟ್ಟಿದ್ದಾರೆ. लेकिन अब शनि के उपग्रहों की संख्या 70 पर पहुंच गई है. ಇವಾಗ ಏನಾಗಿದೆ, 20 ವರ್ಷಗಳ ಹಿಂದೆ 10 ಉಪಗ್ರಹ ಇದೆ ಅಂತ ಹೇಳಿದ್ರು ಅಲ್ವಾ. ಈಗ ಏನ್ ಮಾಡಿದ್ದಾರೆ, ಅದಕ್ಕೆ ಉಪಗ್ರಹಗಳು 70 ಇದೆ ಅಂತ ಸರ್ಚ್ ಮಾಡಿ ಹೇಳಿದ್ರು. धरती से भेजे गए स्वचालित अंतरिक्षयान पयोनिया तथा वायेजर शनि के नजदीक पहुंचे और इन्हीं के जरिए इस ग्रह के 7 नए उपग्रह खोजे हैं. ನಾನು ಹೇಳಿದವರಿಗೆ 10ಕ್ಕೆ ಇನ್ನ 7 ಉಪಗ್ರಹಗಳು ಇದೆ, ಮತ್ತೆ ಇನ್ನ ಸರ್ಚ್ ಮಾಡಿದ್ರೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. शनि के ओर भी कुछ चंद्र हो सकते हैं. शनि के ओर भी कुछ चंद्र हो सकते हैं. चंद्र ಅಲ್ಲಿ ಕಾಣುತ್ತೆ ಏನೋ ಗೊತ್ತಿಲ್ಲ, ಬಟ್ ಸರ್ಚ್ ಮಾಡಿ. शनि के सबसे बड़ा चंद्र टाइटन सौरमंडल का सर्वाधिक महत्वपूर्ण और दिलचस्प उपग्रह है. टाइटन ಅನ್ನೋ ಸೌರಮಂಡಲದ ಒಂದು
इंपॉर्टेंट उपग्रह आगे ಹೊರಹೊಮ್ಮಿದೆ. ಟೈಟನ್ हमारे चंद्र से भी काफी बड़ा है. ಟೈಟನ್ ಅನ್ನೋ ಉಪಗ್ರಹ ಅದು ತುಂಬಾ ದೊಡ್ಡದು, ಚಂದ್ರನಿಗಿಂತ ದೊಡ್ಡದಾಗಿದೆ. इसका व्यास 5150 ಅಂದ್ರೆ 5150 ಕಿಲೋಮೀಟರ್ है. इसका व्यास ಅಂದ್ರೆ ಸುಮಾರು ಎಷ್ಟು ದೂರ ಎಷ್ಟು ಐತೆ ಅಂದ್ರೆ ಅದು 5150 5150 किलोमीटर दूरी पर है. अभी कुछ साल पहले तक टाइटन को भी सौरमंडल का सबसे बड़ा उपग्रह समझा जाता है. ಸ್ವಲ್ಪ ವರ್ಷಗಳ ನಂತರ ಇದನ್ನ ಕಂಡುಹಿಡಿದರೆ ಇದು ತುಂಬಾ ದೊಡ್ಡ ಉಪಗ್ರಹ ಅಂತ ಹೇಳಿದ್ದಾರೆ. ಯಾವುದು? ಟೈಟನ್ ಸಮझ जाता है. ನಮಗೆ ತಿಳಿಸಿ ಹೇಳಿದರೆ टाइटन अत्यंत दौड़ उपग्रह. परंतु वॉयेजर यान की खोजबीन से पता चला है कि बृहस्पति का गैनीमीड उपग्रह सौरमंडल का सबसे बड़ा उपग्रह है. बृहस्पति का उपग्रह कौन सा है? गैनीमीड उपग्रह. ಅದಕ್ಕೆ ಬೃಹಸ್ಪತಿಗೆ ಅಂದ್ರೆ ಗುರು ಗ್ರಹ ಜುಪಿಟರ್ಗೆ ಒಂದು ಉಪಗ್ರಹ ಇದೆ. ಯಾವುದು? ಗೈನಿಮೀಡ್ ಉಪಗ್ರಹ. ಅದು ಜುಪಿಟರ್ಗೆ ಒಂದು उपग्रह ಅಂತ सॉरी बृहस्पति के उपग्रह कौन सा है? गैनीमीड उपग्रह. शनि की सतह पर अंतरिक्ष यान को उतरना तो संभव नहीं है, परंतु टाइटन की सतह पर अंतरिक्ष यान को उतर सकता है. शनि हमारे सौरमंडल का एक अद्भुत और सुंदर ग्रह है. ನೋಡಿ, ಟೈಟನ್ ಶನಿಗೆ ಉಪಗ್ರಹ ಅಂತ ಹೇಳ್ತಾರೆ ಅಲ್ವಾ? ಅದೇ ತರ ಬೃಹಸ್ಪತಿಗೆ ಯಾವುದು? ಗೈನಿಮೀಡ್ ಉಪಗ್ರಹ ಇದೆ. ಶನಿ ಗ್ರಹ ಅತ್ಯಂತ ಸುಂದರವಾದ ಗ್ರಹವಾಗಿದೆ. किसी भी ग्रह को शुभ या अशुभ समझने के कोई भौतिक कारण नहीं है. ಒಂದು ಗ್ರಹದ ಬಗ್ಗೆ ನಾವು ತಿಳ್ಕೊಂಡ್ರೆ ಅದು ಶುಭ ಅಶುಭ ಅಂತ ನಾವು ಯೋಚನೆ ಮಾಡಬಾರದು. ಬಂದದ್ದನ್ನ ನಡೆಸಿಕೊಂಡು ನಾವು ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಭೌತಿಕ ಕಾರಣಗಳನ್ನು ನಾವು ಕೊಡಬಾರ್ದು. ನಮ್ಮ ಲೈಫ್ ಅಲ್ಲಿ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. शनि को हमारे सौरमंडल का सबसे खूबसूरत ग्रह है. शनि ग्रह ನಮ್ಮ ಇಷ್ಟು ಗ್ರಹಗಳಲ್ಲಿ ಅತ್ಯಂತ ಸುಂದರವಾದ ಗ್ರಹ ಅಂದ್ರೆ ಶನಿ ಗ್ರಹ. Okay children, this is lesson. Okay, I will ask small question. ಪೂರಕ ವಚನದಲ್ಲಿ ಶನಿ ಆ ಲೆಸನ್ ಅಲ್ಲಿ ಶನಿ ಗ್ರಹದ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನ ನೀವು ನೋಡಿ ಓದಿ ಪ್ರಾಕ್ಟೀಸ್ ಮಾಡಿ. ಇದನ್ನ ಎಕ್ಸಾಮ್ಗೆ ಕಂಪಲ್ಸರಿಗೆ ಕೊಡ್ತಾರೆ. ಓಕೆ, ಐ ವಿಲ್ ಆಸ್ಕ್ ಸ್ಮಾಲ್ ಕ್ವೆಶ್ಚನ್. सौरमंडल का सबसे बड़ा ग्रह कौन सा है? ನಾನು ಹೇಳ್ತಾ ಇದ್ದೀನಿ, सौरमंडल का सबसे बड़ा कौन सा है? सबसे बड़ा ग्रह गुरु ग्रह और बृहस्पति भी कहते हैं. सौरमंडल में शनि ग्रह का स्थान क्या है? सौरमंडलದಲ್ಲಿ ಶನಿಯ ಗ್ರಹದ ಸ್ಥಾನ ಯಾವುದು ಅಂದ್ರೆ दूसरा स्थान, ಎರಡನೇ ಸ್ಥಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ दूसरा स्थान, प्रथम स्थान बृहस्पति, दूसरा स्थान शनि का है. पृथ्वी और सूर्य में कितना फासला है? ಎಷ್ಟು ಕಿಲೋಮೀಟರ್ ಇದೆ, ದೂರ ಇದೆ? ಅದಕ್ಕೆ ವಿಸ್ತೀರ್ಣ ಎಷ್ಟು ದೂರ ಇದೆ? 15 ಕರೋಡ್ ಕಿಲೋಮೀಟರ್. 15 ಕರೋಡ್ ಅಂದ್ರೆ 15 ಕೋಟಿ ಕ್ರೋರ್ 15 ಕ್ರೋರ್ ಕಿಲೋಮೀಟರ್ ಅದು ವಿಸ್ತೀರ್ಣ ಹೊಂದಿದೆ. ಶನಿ ಕಿಸ್ಕಾ ಪುತ್ರ ಹೇ? ಶನಿ ಯಾರ ಮಗ ಅಂತ ಕೇಳ್ತಾರೆ. ಶನಿ सूर्य का पुत्र है. शनि सूर्य का पुत्र है. शनैश्वर का अर्थ क्या है? शनैश्वर का अर्थ क्या है ಅಂತ ಹೇಳಿದೆ. ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, शनि ग्रह धीमी से चलता है, इसलिए उसको शनैश्वर कहता है. ನಿಧಾನವಾಗಿ ಚಲಿಸುತ್ತೆ ಆ ಗ್ರಹ, ಅದಕ್ಕೆ शनैश्वर ಅಂತ करीತಾರೆ. शनैश्वर को धीमी गति से चलता है, इसलिए शनैश्वर कहते हैं. सूर्य का एक चक्कर लगने में
शनि को कितना समय लगते हैं सूर्य को कितना सूर्य को एक चक्कर लगाने के लिए सूर्यನ ಒಂದು ಸುತ್ತು शनि ग्रह ಬರೋದಕ್ಕೆ ಎಷ್ಟು ವರ್ಷ ಬೇಕು 30 वर्ष लगता है 30 इयर्स आते 30 वर्ष लगता है एक चक्कर लगाने के लिए सूर्यನ ग्रह ಸುತ್ತೋದಕ್ಕೆ ಅದಕ್ಕೆ ಅಂದ್ರೆ ಒಂದು ರೌಂಡ್ ಬರೋದಕ್ಕೆ 30 वर्ष लगता है 30 इयर्स आते ओके नेक्स्ट शनि एक राशि में कितना साल तक रहता है शनि ಒಂದು ರಾಶಿಯ ಮೇಲೆ ಎಷ್ಟು ವರ್ಷ ಇರ್ತಾನೆ ಅಂತ ಹೇಳ್ತಾರೆ 7 साल सॉरी 7.5 तक रहता है 2.5 साल तक रहता है 7.5 ವರ್ಷ ಒಂದು ರಾಶಿ ಮೇಲೆ ತನ್ನ ಪ್ರಭಾವನ ಬೀರ್ತಾನೆ ಶನಿ ओके चिल्ड्रन दिस इज शनि सबसे बड़ा सुंदर ग्रह ಈ ಲೆಸನ್ ರೀಡ್ ಮಾಡಿ okay all of you read the question and practice the question answer okay children thank you